ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ. ಇದು ಚಾಮರಾಜನಗರದಲ್ಲಿ ಕೆಎನ್ ರಾಜಣ್ಣ ಅವರು ಕೊಟ್ಟಂತ ಹೇಳಿಕೆ. ನಾನು ಮಂತ್ರಿ ಆಗ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಬೇಕು. ಜೆಡಿಎಸ್ಗೆ ದೇವೇಗೌಡರು ಹೇಗೆ ಮುಖ್ಯನೋ, ಬಿಜೆಪಿಗೆ ಬಿಎಸ್ ಯಡಿಯೂರಪ್ಪ ಹೇಗೆ ಮುಖ್ಯನೋ, ಅದೇ ರೀತಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ. ಸಿಎಂ ಕುರ್ಚಿ ಖಾಲಿ ಇಲ್ಲ, ಬದಲಾವಣೆ ಮಾತ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಕೆಎನ್ ರಾಜಣ್ಣ. ನಾನು ಆಗ್ಲೇ ಬಿಡ್ಲಿ ನನಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಆಶಯ. ನನ್ನ ವೈಯಕ್ತಿಕವಾಗಿ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥದ್ದಕ್ಕಿಂತ ಅದು ಹೆಚ್ಚು, ಅದು ನನಗೆ ಮುಖ್ಯ. ನಾನು ಹೇಳಿದ್ನಲ್ರಿ, ನೋ ದೇವೇಗೌಡ ಫ್ಯಾಮಿಲಿ, ನೋ JDS, ನೋ ಯಡಿಯೂರಪ್ಪ, ನೋ ಬಿಜೆಪಿ, ನೋ ಸಿದ್ದರಾಮಯ್ಯ, ನೋ ಕಾಂಗ್ರೆಸ್. ಪ್ರಸನ್ನ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಪ್ರಸನ್ನ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಚಾಮರಾಜನಗರ ಜಿಲ್ಲೆ ವಿಚಾರದಲ್ಲಿ ಮಾತಾಡುವಾಗ ಸಿಎಂ ಕುರ್ಚಿ ಗಟ್ಟಿ ಅನ್ನುವಂತಹ ಮಾತನ್ನ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು. ಅದ್ರ ಪರವಾಗಿ ರಾಜಣ್ಣ ಅವರು ಕೂಡ ಸಿಎಂ ಅನಿವಾರ್ಯ, ಅಂದ್ರೆ ಸಿದ್ದರಾಮಯ್ಯ ಅವರು ಅನಿವಾರ್ಯ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಇನ್ನೊಂದ್ ಕಡೆ DK ಸುರೇಶ್ ಅವರು ಕೊಟ್ಟ ಮಾತನ್ನ ನಡೆಸ್ಕೊಳ್ತಾರೆ, ನಮ್ಮಣ್ಣ ಸಿಎಂ ಆಗ್ತಾರೆ ಅದೃಷ್ಟ ಇದ್ರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಒಳಗೊಳಗೇನೆ ಬಹಳ ಚರ್ಚೆಗಳು ಇದ್ರಲ್ಲಂತೂ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಸನ್ನ. ಹೌದು ಮಧು ನಾಗರಾಜ್, ಅಂದ್ರೆ ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ನ ನಾಯಕರು ತಕ್ಷಣಕ್ಕೆ ಈ ಸಮಸ್ಯೆಯನ್ನ ಸಾಲ್ವ್ ಮಾಡೋದಕ್ಕೆ ರೆಡಿ ಇಲ್ಲದೆ ಇರಬಹುದು. ಆದರೆ ರಾಜ್ಯ ಮಟ್ಟದ ನಾಯಕರಂತೂ ಇದನ್ನ ಅತ್ಯಂತ ವಿಷಯವನ್ನ ಚುರುಕಾಗಿ ಇಡಬೇಕು ಅಂತೇಳಿ ನಿರ್ಧಾರವನ್ನ ಮಾಡಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಒಂದು ಕಡೆ DK ಸುರೇಶ್ ಅವರು ಬಹಳ ಮಾರ್ಮಿಕವಾಗಿ ಉತ್ತರ ಕೊಟ್ಟಿದ್ದಾರೆ. ಅವರು ಹೇಳಿರುವಂತದ್ದನ್ನ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ತಿರುವನ್ನ ಪಡೆದುಕೊಳ್ಳಬಹುದು. ಯಾಕೆಂದ್ರೆ ಸಿದ್ದರಾಮಯ್ಯನವರ ತಲೆಗೆ ವಚನ ಭ್ರಷ್ಟತೆಯ ಒಂದು ಹಣೆಪಟ್ಟಿಯನ್ನ ಸಮುದಾಯದ ನಾಯಕರು ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆ ರೀತಿಯ ಬೆಳವಣಿಗೆಗಳೇ ಇವತ್ತು DK ಸುರೇಶ್ ಅವರು ಹೇಳಿರುವಂತಹ ಮಾತು ತಲುಪಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. DK ಸುರೇಶ್ ಅವರು ಪದೇ ಪದೇ ಪುನರಾವರ್ತನೆಯನ್ನ ಮಾಡಿರುವಂತದ್ದು, ಸಿದ್ದರಾಮಯ್ಯನವರು ಕೊಟ್ಟ ಮಾತಿಗೆ ತಪ್ಪೋದಿಲ್ಲ, ಅವರು ಯಾರಿಗೆ ಮಾತು ಕೊಟ್ಟರು ಕೂಡ ಅದನ್ನ ಈಡೇರಿಸ್ತಾರೆ. ರಾಜ್ಯದ ಜನತೆಗೆ ಗ್ಯಾರಂಟಿಯ ಬಗ್ಗೆ ಮಾತು ಕೊಟ್ಟಿದ್ರು, ಅದನ್ನ ಈಡೇರಿಸಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಆಡಳಿತ ನಡೆಸ್ತಾ ಇರುವಂತಹ ಸಿದ್ದರಾಮಯ್ಯನವರಿಗೆ ಆ ಜವಾಬ್ದಾರಿ ಇದೆ. ಅವರು ಕೊಟ್ಟ ಮಾತನ್ನ ಈಡೇರಿಸ್ತಾರೆ ಅನ್ನೋ ಮೂಲಕ ಪವರ್ ಶೇರಿಂಗ್ ವಿಚಾರ ಇನ್ನೂ ಜೀವಂತ ಇದೆ. ಮತ್ತು ಪವರ್ ಶೇರಿಂಗ್ ನ ಮಾತುಕತೆ ದೆಹಲಿಯಲ್ಲಿ 2023ರಲ್ಲಿ ಏನ್ ನಡೆದಿತ್ತೋ ಅದೇ ಮಾತುಕತೆಯ ಪ್ರಕಾರ DK ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಅಧಿಕಾರವನ್ನ ಬಿಟ್ಟುಕೊಡಬೇಕು ಅಂತೇಳಿ ಪರೋಕ್ಷವಾಗಿ ತಾಕೀತನ್ನ ಮಾಡಿದ್ದಾರೆ. ಆ ಕಡೆ ರಾಜಣ್ಣ ಅವರ ಮಾತನ್ನು ಕೂಡ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಸಿದ್ದರಾಮಯ್ಯನವರು ಇಲ್ಲದೆ ಹೋದ್ರೆ ಕಾಂಗ್ರೆಸ್ ಪಕ್ಷ ಯಾವ ದಿಕ್ಕಿಗೆ ಹೋಗಬಹುದು ಅನ್ನೋದನ್ನ ಪರೋಕ್ಷವಾಗಿ ರಾಜಣ್ಣ ಅವರು ಹೇಳಿದ್ದಾರೆ. ಅಂದ್ರೆ ಹೇಗೆ ಯಡಿಯೂರಪ್ಪನವರು ಬಿಜೆಪಿಗೆ ಅನಿವಾರ್ಯ ಆದ್ರೋ ಅದೇ ರೀತಿಯಲ್ಲಿ ದೇವೇಗೌಡರು JDSಗೆ ಹೇಗೆ ಅನಿವಾರ್ಯನೋ ಸಿದ್ದರಾಮಯ್ಯ ಕೂಡ ಕಾಂಗ್ರೆಸ್ಗೆ ಅಷ್ಟೇ ಅನಿವಾರ್ಯ ಅನ್ನುವಂತ ಮಾತನ್ನ KN ರಾಜಣ್ಣ ಅವರು ಹೇಳ್ತಿದ್ದಾರೆ. ಅವರು ಸಚಿವರಾಗ್ತಾರೋ ಬಿಡ್ತಾರೋ ಅಥವಾ ಸಚಿವ ಸಂಪುಟ ಪುನರ್ರಚನೆ ಆದಾಗ ಯಾರು ಒಳಗಡೆ ಎಂಟ್ರಿ ಕೊಡ್ತಾರೆ ಬಿಡ್ತಾರೆ ಅದು ಸೆಕೆಂಡರಿ ವಿಚಾರ. ಆದರೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮಾತ್ರ ಸಿದ್ದರಾಮಯ್ಯನವರು ಹಾಗೆ ಮುಂದುವರಿಬೇಕು ಅನ್ನುವಂಥ ಒತ್ತಡವನ್ನು KN ರಾಜಣ್ಣ ಅವರು ಹಾಕಿದ್ದಾರೆ. ಇದು ಒಂದು ಕಡೆ ವಾಲ್ಮೀಕಿ ಸಮುದಾಯದ ಪ್ರತಿಧ್ವನಿಯ ರೀತಿಯಲ್ಲೂ ಕೂಡ ರಾಜಣ್ಣ ಅವರ ಮಾತನ್ನು ಪರಿಗಣಿಸಬೇಕಾಗುತ್ತೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರಿಗೆ ಇರುವಂತಹ ವಿಶ್ವಾಸ, ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆಯ ವಿಚಾರವನ್ನು ಚರ್ಚೆಗೆ ತರೋದಿಲ್ಲ ಅನ್ನುವಂಥ ನಂಬಿಕೆಯನ್ನು ಸಿದ್ದರಾಮಯ್ಯನವರು ಇಟ್ಕೊಂಡಿದ್ದಾರೆ. ನಿನ್ನೆಯೂ ಕೂಡ ಹಿಂದುಳಿದ ವರ್ಗಗಳ ಒಕ್ಕೂಟದ ಸಭೆಯಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರೆ, ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದೀನಿ, 17ನೇ ಬಜೆಟ್ ಅನ್ನು ಕೂಡ ಮಂಡಿಸ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಮುಂಬರುವಂತ 2026ರ ಮಾರ್ಚ್ನ ಬಜೆಟ್ ಕೂಡ ತನ್ನ ಲೆಕ್ಕದಲ್ಲೇ ಇರುತ್ತೆ ಅನ್ನೋ ಮೂಲಕ ಅವತ್ತು ಕೂಡ ತಾನು ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂತ ಒಂದು ಮಾತನ್ನ, ಆ ರೀತಿಯ ವಿಶ್ವಾಸವನ್ನ ಸಿದ್ದರಾಮಯ್ಯನವರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಕೌಂಟರ್ ಆಗಿ ಹಾಗೆ ಸಂಪರ್ಕದಲ್ಲಿ ಪ್ರಸನ್ನ.